ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಕೆಲವೊಮ್ಮೆ ಮಾಡ್ತಕ್ಕಂಥ ಅಧಿಕಾರಿಗಳ ಎಡವಟ್ಟು ರೈತರಿಗೆ ಒಂದು ಸಂಕಷ್ಟದ ಸಿಲುಕಿಗೆ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಬಳ್ಳಾರಿಯಲ್ಲಿ ಕೂಡ ಇದೇ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಕುಡಿಯುವ ನೀರಿನ ಕಾಮಗಾರಿ ನೆಪದಲ್ಲಿ ಈಗ ರೈತರಿಗೆ ಸಮಸ್ಯೆಯನ್ನು ಕೂಡ ಅಧಿಕಾರಿಗಳು ತಂದೊಡ್ಡಿರ್ತಕ್ಕಂಥದ್ದು. ಬಳ್ಳಾರಿ ತಾಲೂಕಿನ ಚಾನಾಳ ಗ್ರಾಮದಲ್ಲಿ ಈಗ ಅಧಿಕಾರಿಗಳು ಮತ್ತು ರೈತರ ನಡುವಿನ ಒಂದು ಮುಸುಕಿನ ಗುದ್ದಾಟಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಅದು ಪೊಲೀಸರ ಸಮ್ಮುಖದಲ್ಲಿ ಈಗ ಅಧಿಕಾರಿಗಳು ರೈತರ ಜಮೀನಲ್ಲಿ ಕುಡಿಯ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಇದಕ್ಕೆ ರೈತರಿಂದ ಭಾರಿ ವಿರೋಧ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಚಾನಾಳ್ ಗ್ರಾಮದಲ್ಲಿ ಕುಡಿಯ ನೀರಿನ ಒಂದು ಕೆರೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಕೆರೆಗೆ LLC ಕಾಲುವೆ DP 23ರಿಂದ ಒಂದು ಪೈಪ್ಲೈನ್ ಕಾಮಗಾರಿಯನ್ನು ಕೂಡ ಈ ಹಿಂದೆ ಕೂಡ ಆಗಿರ್ತಕ್ಕಂಥದ್ದು. ಅದೇ ಕಾಲುವೆಗೆ ನೀರು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು LLC ಕಾಲುವೆಯಿಂದ ಕೆರೆಗೆ ನೀರು ತುಂಬಿಸ್ತಕ್ಕಂಥ ಒಂದು ಪದ್ಧತಿ ಕೂಡ ಮೊದಲಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಈಗ ಅದೇ ಕಾಮಗಾರಿ ಮತ್ತೊಮ್ಮೆ ಕಾಮಗಾರಿಯನ್ನ ಮಾಡಲಿಕ್ಕೆ ಕೂಡ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಈಗಾಗಲೇ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಅಂದ್ರೆ LLC ಕಾಲುವೆಯಿಂದ ಕೆರೆವರೆಗೆ 1 ಕಿಲೋಮೀಟರ್ ದೂರದವರೆಗೆ ಈಗಾಗಲೇ ಪೈಪ್ಲೈನ್ ಕಾಮಗಾರಿ ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಆದರೆ ಈಗ ಅದೇ ಕಾಮಗಾರಿಯನ್ನ ಮತ್ತೆ ಸುಮಾರು 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಅದೇ ಪೈಪ್ಗಳನ್ನು ತೆಗೆದು ಮತ್ತೆ ಕಾಮಗಾರಿ ಮಾಡಲಿಕ್ಕೆ ಕೂಡ ಈಗ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ರೈತರಿಂದ ಭಾರಿ ವಿರೋಧ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಕಾಲುವೆಗಳಿಗೆ ನೀರು ಬಿಟ್ಟಿರ್ತಕ್ಕಂಥದ್ದು, ಭತ್ತವನ್ನ ನಾಟಿ ಮಾಡಲಿಕ್ಕೆ ಕೂಡ ಈಗೆಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನಾಟಿ ಕಾರ್ಯ ಕೂಡ ಅಲ್ಲಿನ ರೈತರು ಕೂಡ ಮಾಡ್ತಿರ್ತಕ್ಕಂಥದ್ದು. ಹಿಂದ ಸಂದರ್ಭದಲ್ಲಿ ಜಮೀನಲ್ಲಿ ಹಿಂದೆ ಹಾಕಿರ್ತಕ್ಕಂಥ ಪೈಪ್ಗಳನ್ನ ತೆರವುಗೊಳಿಸಿ ಮತ್ತೊಂದು ಕಡೆ ಅವುಗಳನ್ನ ಪೈಪ್ಲೈನ್ ಕಾಮಗಾರಿ ಮಾಡಲಿಕ್ಕೆ ಈಗ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ರೈತರು ಭಾರಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆಂದ್ರೆ ಕುಡಿಯುವ ನೀರಿನ ಕಾಮಗಾರಿ ಮಾಡಲಿಕ್ಕೆ ಯಾವುದೇ ರೀತಿಯಂತಹ ಅಭ್ಯಂತರ ಇಲ್ಲ. ಆದರೆ ಇಷ್ಟು ತಿಂಗಳ ಅಂದ್ರೆ ಸುಮಾರು 8 ತಿಂಗಳಿಂದ ಕಾಲಹರಣ ಮಾಡಿರ್ತಕ್ಕಂಥ ಅಧಿಕಾರಿಗಳು ಈಗ ಏಕಾಏಕಿಯಾಗಿ ಕಾಲುವೆಗೆ ನೀರು ಬಿಡ್ತಕ್ಕಂಥ ಸಂದರ್ಭದಲ್ಲಿ, ಅದು ರೈತರು ಜಮೀನುಗಳಲ್ಲಿ ಭತ್ತ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಯಾಕೆ ಕಾಮಗಾರಿಯನ್ನು ಆರಂಭ ಮಾಡ್ತಾರೆ ಅನ್ನೋದು ಕೂಡ ರೈತರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ JCBಗಳ ಮೂಲಕ ಸುಮಾರು 5 ರಿಂದ 6 ಅಡಿ ಆಳದಲ್ಲಿ ಪೈಪ್ಗಳನ್ನ ತೆಗಿತಾ ಹೋದ್ರೆ ಅಲ್ಲಿ ಸಾಕಷ್ಟು ರೈತರಿಗೆ ಭತ್ತ ನಾಟಿ ಮಾಡಲಿಕ್ಕೆ ಕೂಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇಂಥಲ್ಲಿ ರೈತರು ಇದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಷ್ಟರಲ್ಲಿ ಕೂಡ ಅಧಿಕಾರಿಗಳು ಪೊಲೀಸರ ಒಂದು ಸರ್ಪಗಾವಲಿನಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥ. ಇಲ್ಲಿ ಅಧಿಕಾರಿಗಳ ಇಚ್ಛಾಶಕ್ತಿ ಎಷ್ಟಿದೆ ಅಥವಾ ಗುತ್ತಿಗೆದಾರರನ್ನ ಸಮಾಧಾನ ಪಡಿಸಲಿಕ್ಕೆ ಅಧಿಕಾರಿಗಳು ಈ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ರೈತರು ಪ್ರಶ್ನೆ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಇದುವರೆಗೆ ತುಂಗಭದ್ರಾ ಜಲಾಶಯ ಕೂಡ ಭರ್ತಿಯಾಗಿರಲಿಲ್ಲ, ಜಲಾಶಯಕ್ಕೆ ನೀರು ಕೊಡಲಿಲ್ಲ, ಈ ಭಾಗದಲ್ಲಿ ಮಳೆ ಕೂಡ ಇಲ್ಲ, ಬರಗಾಲ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದ್ರೆ ಈಗ ತುಂಗಭದ್ರಾ ಜಲಾಶಯಕ್ಕೆ ನೀರು ಬಂದಿರತಕ್ಕಂಥದ್ದು, ಕಾಲುವೆ ಕೂಡ ಈಗಾಗಲೇ ರೈತರು ಭತ್ತ ನಾಟಿ ಮಾಡಲಿಕ್ಕೆ ನೀರು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಧಿಕಾರಿಗಳು ಕಾಮಗಾರಿ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ರೈತರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದ್ರೆ ನೀವು ಕಾಮಗಾರಿ ಮಾಡದೇ ಆದ್ರೆ ನಾಟಿ ಮುಗಿದ ನಂತರ ಅಂದ್ರೆ ನಾಟಿ ಕಾರ್ಯ ಮುಗಿದ ನಂತರ ಅಥವಾ ಭತ್ತ ಬೆಳೆದ ನಂತರ ಇನ್ನು 3 ತಿಂಗಳ ನಂತರ ಒಂದು ಅವಕಾಶವನ್ನು ಕೂಡ ಕೊಡಬೇಕಾಗುತ್ತೆ. 3 ತಿಂಗಳ ಅವಕಾಶದ ನಂತರ ನೀವು ಮತ್ತೆ ಪೈಪ್ಲೈನ್ ಕಾಮಗಾರಿ ತೆರವು ಮಾಡಿಸಿ ಮತ್ತೆ ಬೇರೆ ಒಂದು ಹೊಸ ಪೈಪ್ಲೈನ್ ಒಂದು ಕಾಮಗಾರಿ ಆರಂಭ ಮಾಡ್ತಾರೆ. ಅದನ್ನ ಆರಂಭ ಮಾಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅನ್ನೋದು ಕೂಡ ರೈತರು ಕೂಡ ಹೇಳ್ತಕ್ಕಂಥದ್ದು. ಮಾಡ್ತಾ ಇದ್ರು ಮತ್ತೆ ರೈತರಿಗೆ ಯಾಕೆ ವಿರೋಧ ಆಗ್ತಾ ಇದೆ? ಈಗ ಇಲ್ಲಿ ನಮ್ಮ ಚಾನಾಳಲ್ಲಿ ಒಂದು ನಮ್ಮದು ಕುಡಿಯೋ ನೀರಿನ ಕೆರೆ ಇದೆ. ಸೊ ಅದಕ್ಕೆ ಈಗ DP 23 ಅಂತ ಇತ್ತು, ಅದರಲ್ಲಿ ಟೇಲ್ ಎಂಡಲ್ಲಿ ನಾವು ವಾಟರ್ ತೊಗೊತಾ ಇದ್ವಿ. ಸೊ ನಮಗೆ ಪರ್ಮಿಷನ್ ಸಿಕ್ಕರೆ DP 23 ಸ್ಟಾರ್ಟಿಂಗಲ್ಲೇ ಸಿಕ್ಕಿದೆ, ಕೆನಾಲ್ ಹತ್ರನೇ, ಮೇನ್ ಕೆನಾಲ್. ಸೊ ಮುಂಚೆ ಮಾಡಿದ್ದು ಪೈಪ್ ತೆಗೆದು ನಮ್ಗೆ ಎಲ್ಲಿ ಪರ್ಮಿಷನ್ ಸಿಕ್ಕಿದೆ ಅಲ್ಲಿ ಆಗ್ತಾಯಿದ್ದೆ. ಯಾಕೆ ಇಷ್ಟು ಲೇಟ್ ಆಯಿತು ಸರ್? ಇಲ್ಲ, ನಾವು ಲೋಕಲೈಟ್ಸ್ ಕನ್ವಿನ್ಸ್ ಮಾಡಬೇಕಾಗಿತ್ತು, ಕೆಲವರು ಬೇಡ ಅಂತ ಹೇಳಿದರು. ಸೊ ಆಮೇಲೆ ನಾನು IR ಆಫೀಸರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ನಮಗೆ ಎಲ್ಲಿ ಪರ್ಮಿಷನ್ ಸಿಕ್ಕಿದೆ ಅಲ್ಲಿ ಮಾಡಿ ಅಂತ ಹೇಳಿದರು. ಸೊ ಅಲ್ಲಿ ಮಾಡಿ ನಾ ಬಿತ್ತನೆ ಆಗಿರೋ ಯಾವುದೇ ಒಂದು ಜಮೀನು ನಾನು ಮುಟ್ಟಿಲ್ಲ. ತಾವು ನೋಡ್ಬೋದು ಅಲ್ಲಿಗೆ ನಿಲ್ಲಿಸಿದ್ವಿ. ಈಗ ಸದ್ಯ ರೈತರು ಜಮೀನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸರ್. ಇಲ್ಲ, ಎಲ್ಲಿ ರೆಡಿ ಆಗಿಲ್ಲೋ ಅಲ್ಲಿ ಮಾತ್ರ ಮಾಡಿದ್ದೀನಿ ನಾನು. ಯಾವ ಜಮೀನು ರೆಡಿ ಆಗಿರೋದು ಯಾವುದು ಮುಟ್ಟಿಲ್ಲ. ಅಲ್ಲ, ಈಗ ರೈತರ ಆರೋಪ ಏನಂದ್ರೆ ಸರ್, ಈಗ ಕೆನಲಿಗೆ ನೀರು ಬಿಟ್ಟಾರ, ಇನ್ನೇನು ನೀರು ಭೂಮಿ ಎಲ್ಲ ಅದ ಮಾಡ್ಕೊಳಕತ್ತಾರ. ಈ ಟೈಮ್ ನೀವು ಬಂದು ಜಮೀನು ಇಲ್ಲ, ನಾವು ಹಾಳು ಮಾಡಿಲ್ಲ. ಎಲ್ಲಿ ಜಮೀನಲ್ಲಿ ಬೆಳೆ ಇಲ್ಲ ಅಲ್ಲಿ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ನಿಮಿಷ ಆಮೇಲೆ ಮುಂಚೆ ಏನಿತ್ತು ಅದೇ ಥರನೇ ರೆಸ್ಟೋರೇಷನ್ ಮಾಡಿ ಕೊಡ್ತೇವೆ ಸರ್. ಮಾಡಿಕೊಡ್ತೀರಾ? ಈಗ 5 ವರ್ಷ ಆಯ್ತಲ್ಲ ಸರ್ ಹಾಕಿ, ಲಾಸ್ಟ್ ಟೈಮ್ ಬೆಳೆನೇ ಇರಲಿಲ್ಲ, ಖಾಲಿ ಜಮೀನುಗಳಿದ್ವು, ಅವಾಗೇ ನೀವು ಮಾಡ್ಬೋದಿತ್ತಲ್ಲ. ಇಲ್ಲ, ನನಗೆ ಪರ್ಮಿಷನ್ ಸಿಗೋ ಲೇಟ್ ಆಯಿತು. ಆಮೇಲೆ ಒರಿಜಿನಲ್ ಕಾಂಟ್ರಾಕ್ಟರ್ ಏನಿದ್ರು ಟೆಂಡರ್ ಕ್ಯಾನ್ಸಲ್ ಮಾಡಿ
ಫೈನಲ್ ಮೆಜರ್ಮೆಂಟ್ ತೊಗೊಂಡು ಅವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಆ್ಯಸ್ ಇಟ್ ಈಸ್ ವೇರ್ ಇಟ್ ಈಸ್ ಕ್ಲೋಸ್ ಮಾಡಿ ಸೊ ಹೊಸ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಪೈಪ್ ತೆಗಿತಾ ಇದ್ದಾರಲ್ಲ, ಎಷ್ಟು ಮೀಟರ್ ಉದ್ದ ಇದೆ, ಎಷ್ಟು ಎಲ್ಲಿವರೆಗೆ? ಅದು 250 ಡಯಾ ಇದೆ, ಆಲ್ಮೋಸ್ಟ್ ಆಲು 1.1 ಕಿಲೋಮೀಟ್ರ್ ಇದೆ. ಅಷ್ಟು ತೆಗಿಬೇಕಂತ ಅಷ್ಟು ತೆಗಿಬೇಕು. ಆದರೆ ರೈತರು ಏನು ಬೆಳೆ ಬೆಳೆದಿದ್ದಾರೆ ಶುರು ಮಾಡ್ಕೊಂಡ್ರೆ ಅಲ್ಲಿ ಯಾವುದು ನಾವು ಮಾಡ್ತಾಯಿಲ್ಲ. ಕಂಪ್ಲೀಟ್ ಆಗಲ್ಲ ಸರ್? ಇಲ್ಲ, ಅದು ಆಮೇಲೆ ನಾವು ಎಲ್ಲ ಇದು ರೈತರೆಲ್ಲ ತಗೊಂಡು ಆದಮೇಲೆ ನಾವು ಅದನ್ನು ಅವ್ರ ಮನವೊಲಿಸಿ ತಗೊಂಡು ಒಂದೇ ಟೈಮ್ ಅಂದರೆ ಯಾವಾಗ ಮಾಡಬೇಕಾಗ್ತದೆ. ಸೊ ಈಗ ಏನಾಗಿದೆ, ನಮ್ಗೆ ಎಲ್ಲಿ ಈಗೇನು ಪೈಪ್ ತೊಗೊಳ್ತಾ ಇದ್ದೇವಲ್ಲ ರಿಮೂವ್ ಮಾಡಿರೋದು, ಸೊ ನಮಗೆ ಪರ್ಮಿಷನ್ ಸಿಕ್ಕಿರೋ ಹತ್ರ ನಾವು ಮಾಡ್ಕೊತಿದ್ವಿ. ಅದನ್ನು ಶಾಸಕರು ಒತ್ತಡದಿಂದ ಈ ರೀತಿ ಇಲ್ಲ, ಶಾಸಕರು ಒತ್ತಡ ಯಾವುದು ನನಗೆ ಯಾವುದು ಒತ್ತಡ ಇಲ್ಲ. ಇಲ್ಲ, ನಾವು ಪೈಪ್ ಅಷ್ಟೇ ತೊಗೊತಾ ಇದ್ದೀವಿ. ನಾವು ರೈತರಿಗೆ ಬೆಳೆದಿರೋದು ಯಾವುದೂ ತೊಂದರೆ ಮಾಡಿಲ್ಲ. ಎಷ್ಟು ಅಡಿ ತೆಗಿಬೇಕು ಸರ್ ಈಗ? ಯಾವುದು ಒಳ ಆಳ ಎಷ್ಟು ಅಡಿ ತೆಗೆದು ಪೈಪ್? ಆಳ ಈಗ ಎಷ್ಟು ಪೈಪ್ ಇದೆ ಅದು ತೆಗಿತಾ ಇದ್ದೀವಿ, ಎಕ್ಸಿಸ್ಟಿಂಗ್ ಪೈಪ್. ಸೊ ಆಳ ನಾವು 3 ಅಡಿ ಹಾಕೊತೀವಿ. ಸರ್, ಮೊದಲಿಗೆ ಈ ಪೈಪ್ ಲೈನ್ ಹಾಕಿದ್ರಲ್ಲ, ಎಷ್ಟು ಖರ್ಚಿನೆಲ್ಲ ಹಾಕಿದ್ರು? ಅವರು ಇನ್ನೂ ಅದಕ್ಕೆ ಬಿಲ್ ಕೊಡಲಿಲ್ಲ, ಓನ್ಲಿ ಸಪ್ಲೈ ಅಷ್ಟೇ ಕೊಟ್ಟಿದ್ದೇವೆ ನಾವು. ಟೋಟಲ್ ಅಮೌಂಟ್ 5 ವರ್ಷ ಆಗಿತ್ತಲ್ಲ ಸರ್ ಹಾಕಿ, ಅವ್ರಿಗೆ ಆ ಪೈಪ್ ಲೈನ್ದು ಕೊಟ್ಟಿಲ್ಲ ನಾವು, ಯಾಕಂದರೆ ಪರ್ಮಿಷನ್ ಇರಲಿಲ್ಲ ಅಂತೇಳಿ. ಸೊ ಅವ್ರಿಗೆ ಸಪ್ಲೈ ಅಷ್ಟೇ ಕೊಟ್ಟಿದ್ದು, ಸಪ್ಲೈನ ರಿಕವರಿ ಮಾಡ್ಕೊಂಡಿದ್ದೀವಿ ನಾವು ಅವರಿಂದ. ಸೊ ಈಗ ಹೊಸ ಟೆಂಡರಲ್ಲಿ ಸಪ್ಲೈ ಆ್ಯಂಡ್ ಲೇಯಿಂಗ್ ಅಪ್ ಪೈಪ್ ಯಾರು ಪೈಪ್ ಹಾಕಿದ್ದಾರೆ ಅವ್ರಿಗೆ ಅಮೌಂಟ್ ಏನು ಆಗಿಲ್ಲ. ಎಷ್ಟು ಡಬಲ್ ಆಗಿತ್ತು ಸರ್? ಎಷ್ಟು ಟೆಂಡರ್ ಆಗಿತ್ತು ಅಂದಾಜು? ಮುಂಚೆ 1,29,00,000ದಲ್ಲಿ 61 ಕೋಟಿ ಬಿಡುಗಡೆ ಆಗಿದೆ ಅಂತ. 61 ಲಕ್ಷ ಬಿಡುಗಡೆ ಆಗಿದೆ ಅಂತ. 1 ಕೋಟಿ 29 ಲಕ್ಷ ಆಗಿತ್ತು. ಸೊ ಅದರಲ್ಲಿ ನಾವು ರೀಟೆಂಡರ್ ಮಾಡಿದ್ರೆ ಎಷ್ಟು? 68 ಲಕ್ಷ ಮಾಡಿದ್ದೀವಿ. ಪೇ ಮಾಡಿದ್ರು? ಇಲ್ಲ, ಪೇ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಇನ್ನು ಈಗ ಪೈಪ್ಲೈನ್ ಆಗಬೇಕು, ನಮಗೆ ಜಾಕ್ವೆಲ್ ಆಗಬೇಕು. ಜಾಕ್ವೆಲ್ಗೆ ಅವರು ಸ್ಥಳೀಯ ರೈತರು ನಮಗೆ ಬರ್ಕೊಟ್ಟಿದ್ದಾರೆ, ನಮ್ಮ ಜಮೀನಲ್ಲಿ ಮಾಡಿ ಅಂತೇಳಿ. ಸೊ ನಾವು ಅಲ್ಲೇ ಮಾಡ್ತೀವಿ. ಈಗ ಎಷ್ಟು ಟೆಂಡರ್ ಆಗಿದೆ ಸರ್? ಈಗ ಹೇಳಿದ್ನಲ್ಲ 68 ಲ್ಯಾಕ್ಸ್. ಈಗ ಹೊಸದಂದರೆ ಅವ್ರಿಗೆ ಏನಾಗಿತ್ತಲ್ಲ ಮುಂಚೆ ಟೆಂಡ್ರು, ಅದನ್ನು 68 ಲ್ಯಾಕ್ ಮೈನಸ್ ಮಾಡಿಬಿಟ್ಟು ಈಗ ನಾವು 68 ಲ್ಯಾಕ್ಸ್ ಹೊಸ ತೊಗೊಂಡು ಅವರಿಗೆಲ್ಲ ಬೇರೆ. ಸರ್, ಈಗ ಪೊಲೀಸ್ ಫೋರ್ಸ್ ಬಳಕೆ ಮಾಡ್ಕೊಂಡು ನಮ್ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಕಿತ್ಕೊಂಡು ಹೋಗ್ತಾರೆ ರೈತರು. ಪೈಪ್ ಸರ್ಕಾರಿ ಪೈಪು, ಅವರು ರೈತರ ಪೈಪ್ ಅಲ್ಲ. ಸೊ ಅದು ಸರ್ಕಾರಿ ಪ್ರಾಪರ್ಟಿ ಆಗಿರೋದು ನಾವು ಇಮಿಡಿಯೇಟ್ ಆಗಿ ಇದನ್ನ ಮಾಡಿಸ್ಬೇಕು ಅಂತ ಯಾರು ಆದೇಶ ಇದೆ ಸರ್? ಯಾವುದು ಈಗ ಇಮಿಡಿಯೇಟ್ ಆಗಿ ಇವಾಗಲೇ ತೆಗಿಬೇಕು ಅಂತ ಯಾರು ಆದೇಶ ಮಾಡಿದ್ದಾರೆ? ಆದೇಶ ಏನಿಲ್ಲ, ನಮಗೆ ವರ್ಕ್ ಆರ್ಡರ್ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿದ್ದೀನಿ. ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಕೆಲಸ ಮಾಡಬೇಕು. ಸೊ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಇಲ್ಲದೆ ಇರೋದು ಈಗ ಇಷ್ಟು ಫಾಸ್ಟ್ ಯಾಕೆ ಕೆಲಸ ಆಗ್ತಾ ಇದೆ? ಈಗ ನಾವು ನಾಳೆ ನೀರು ತುಂಬಿಸ್ಲಿಕ್ಕೆ ತೊಂದರೆ ಆಗ್ತದೆ. ಸೊ ಹಾಗಾಗಿ ನಾವು ಈಗ ಪೈಪ್ಲೈನ್ ಇನ್ನೊಂದು ಇದೆಯಲ್ಲ ಕೆರೆಗೆ ಆಲ್ರೆಡಿ ಅದಿದೆ, ಟೆಂಪ್ರರಿ ಸಫಿಷಿಯೆಂಟ್ ಆಗ್ತಾ ಇಲ್ಲ ಅದು. ಸೊ ಹಾಗಾಗಿ ನಾವು ಹೊಸ ಪೈಪ್ಲೈನ್ ಸರ್ ವಿರೋಧ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ಸಿಇಒ ಅವ್ರ ಹತ್ರ ಮಾತಾಡಿದ್ರಿ, ರೈತರ ಸಮಸ್ಯೆನೂ ಹೇಳ್ಕೊಂಡ್ರಿ, ಏನು ಹೇಳಿದ್ರು ನಿಮಗೆ? ಏನು ಹೇಳಿದ್ರು ಸಿಇಒ ಅವರು? ಇಲ್ಲ, ಅದು ರೈತರು ಹೇಳಿದ್ರು. ಸಿಒ ಸರ್ ಏನು ಹೇಳಿದ್ರು, ರೈತರು ಎಲ್ಲಿ ಬೆಳೆ ಬೆಳಿತಾರೆ ಅವ್ರು ಮುಟ್ಟಬೇಡ, ಅದನ್ನ ತೊಂದರೆ ಮಾಡಬೇಡಿ, ಈಗೇನು ತೆಗ್ದಿರೋ ಅದನ್ನ ಮುಂಚೆ ಆಗಿತ್ತು ಆಗ ರೆಸ್ಟೋರೇಷನ್ ಮಾಡಿಕೊಟ್ರಿ ಅಂತ ಹೇಳಿದ್ದಾರೆ. ಈಗ ನಿಲ್ಸಲ್ಲ, ಈಗ ಕಂಟಿನ್ಯೂ ನಡೀತದೆ? ಇಲ್ಲ, ಈಗ ಎಷ್ಟಿದೆ ಅಲ್ಲಿವರೆಗೆ ಆಗಿದೆಯಲ್ಲ, ಅಲ್ಲಿ ಬೆಳೆ ಈ ಕಡೆ ಬೆಳೆದಿದ್ದಾರೆ, ನಾವು ಈ ಕಡೆ ಬರಲ್ಲ, ಅಲ್ಲಿಗೆ ನಿಲ್ಲಿಸ್ಕೊಂತೀವಿ. ಎಲ್ಲಿ ಡ್ರೈ ಇದೆ ಅಲ್ಲಿ ಮಾಡ್ಕೊತೀವಿ ನಾವು. ಟೆಂಡರ್ ವಿಚಾರದಲ್ಲಿ ಬೆಳೆ ಬೆಳೆದಿರೋರಿಗೆ ನಾವು ಮಾಡ್ತಾ ಇಲ್ಲ ನಾವು. ಅಲ್ಲ, ಕಾಲಾವಕಾಶ ಇದ್ರೆ ಈಗ ಬಿಟ್ಟು ಅದು ನಾವು ಕಾಲಾವಕಾಶ ಕೊಡ್ತೀವಿ. ಈಗ ಅವರು ಬೆಳೆ ಬೆಳೆದಿರೋದನ್ನು ನಾವು ಮುಟ್ತಾ ಇಲ್ಲ. ಅವರೆಲ್ಲ ಬೆಳೆ ಎಲ್ಲ ಬೆಳೆದು ಆಮೇಲೆ ಡ್ರೈ ಆದಮೇಲೆ ನಾವು ಪೈಪ್ಲೈನ್ ತೊಗೊಂಡು. ಸರ್, ಈಗ ಹೊಸದಾಗಿ ಹಾಕ್ತಿರಲ್ಲ, ಅಲ್ಲಿ ಕೂಡ ಬೆಳೆ ಇದೆ? ಇಲ್ಲ, ಅಲ್ಲಿ ರೈತರು ಕೇಳ್ತೇವೆ, ಅವರು ಬೆಳೆ ಆದಮೇಲೆ ಪರ್ಮಿಷನ್ ಕೊಡ್ತೀನಿ ಅಂದರೆ ನಾವು ಅವ್ರು ಯಾಗ ಅನುಮತಿ ಕೊಡ್ತಾರೆ ನಾವು ಅವಾಗ ಈಗ ಟೆಂಡರ್ ಮಾಡಿದ್ದೀನಿ, ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ, ಅದು ಪರವಾನಗಿನೇ ಸರ್ಕಾರ. ನನ್ನ ಹೆಸರು ಇಂದೂಧರ್ ಅಂತೇಳಿ, ನಾನು ಕಾರ್ಯನಿರ್ವಾಹಕ ಇಂಜಿನಿಯರ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ, ಬಳ್ಳಾರಿ. ಏನು ಇದಕ್ಕೆ ಇನ್ವಾಲ್ವ್ ಇಲ್ಲ, ಏನಿಲ್ಲ. ಫಸ್ಟ್ ಇಂಜಿನಿಯರ್ ಬಂದು, ಇಂಜಿನಿಯರ್ AW ಎಕ್ಸಿಕ್ಯೂಟಿವ್ ಮೊದಲು ಸುದರ್ಶನ್ ಅವರೆಲ್ಲ ಬಂದು ಎಲ್ಲಿ ಚೆನ್ನಾಗಿರ್ತೈತೆ ಅಲ್ಲಿ ಬಂದು ಮಾಡ್ಬೇಕಂತೇಳಿ ಸರ್ವೆ ಮಾಡಿದ್ರು ಸರ್. 3 ಅಡಿ ಇದ್ದರೆ 3.5 ಅಡಿ ಇದ್ದರೆ ಡೀಪ್ ಗೇರಕಲ್ ಅಂತೇಳಿ ಪ್ಲ್ಯಾನ್ ಮಾಡಿ LLC ಲೋ ಲೆವೆಲ್ ಕೆನಾಲಿಗೆ ಮಾಡಿದ್ದಾರೆ ಸರ್. 3.5 ಅಡಿ ಇದ್ದರೆ ನೀರು ಇರ್ತಾವೆ, 4 ಅಡಿ ಇದ್ದರೆ ನೀರು ಇರೋದಲ್ಲ ಸರ್, 3 ಅಡಿ ಇದ್ದರೆ ಇರಲ್ಲ. ಅದಕ್ಕಾಗಿ ಡೈರೆಕ್ಟ್ ಮಾಡೋಕ್ಕಾಗಿ ಇಲ್ಲಿದ್ದ ಕೆರೆಗೆ 1 ಕಿಲೋಮೀಟ್ರಿಗಾಗಿ ಮಾಡಿಟ್ಟಿದ್ದಾರೆ ಅವರೇ.
ವರ್ಕ್ ಈಗ ಡ್ರೈ ಇದೆ ಮಾಡೋದೈತೆ, ಇವಾಗ ಯಾಕೆ ಮಾಡ್ತಿದ್ರೆ ಯಾರು ಹಿತಾಸಕ್ತಿ ಇದೆ? ಇಲ್ಲ ಅವರೇ ಇನ್ಯಾರು ಗೌರ್ಮೆಂಟ್ ಯಾರ್ದೈತೆ ಅವ್ರು ನಡೆಸ್ತಾರೆ ಸರ್. ಇವಾಗ ಗೌರ್ಮೆಂಟ್ದು ನಮ್ದೇನಲ್ಲ, ಗೌರ್ಮೆಂಟ್ ಯಾರೈತೆ ಅವ್ರದ್ದು ನಡೀತೈತೆ ನಡೆಸ್ತಾರೆ. ರೈತರು ಹೊಲಗಳು ನೋಡಿ ಇವಾಗ ತೆಗೆದಾರ ಅಲ್ಲಿ ಬೆಳೆ ಬೆಳೆಯಂಗಿಲ್ಲ, ತೆಗಿತಾರೆ. ರೈತರು ಬೇಡ ಅಂದ್ರು ಕೂಡ ತೆಗಿತಾರ. ಅಲ್ಲಿ ಕೋರ್ಟಲ್ಲಿ ಹೋದ್ರು ಕೂಡ ರೈತರು ಅಬ್ಜೆಕ್ಷನ್ ಮಾಡಿದ್ರೆ ನಿಂದಿರ್ಸ್ಬೇಕು ಅವ್ರು ಅಂತ ಹೇಳಿದಾರೆ. ಕೋರ್ಟ್ ಆರ್ಡರ್ ಬಿಡಿದೆ ಇಲ್ಲ ಅಂತಾರೆ ಅವರು. ಈಗ ಆಫೀಸರ್ ಹೇಳ್ತಿದ್ರೆ ನಾವು ಇಲ್ಲಿ ಹೊಲ ಬಿತ್ತನೆ ಮಾಡಲ್ಲ, ಅಲ್ಲಿ ಮಾಡ್ತಾ ಇಲ್ಲ, ಡ್ರೈ ಇದ್ರಂತೆ ನೋಡಿದೆ ಅಂತಾರೆ. ತೋಡಿದ್ರು ಕೂಡ ಅಲ್ಲಿ ಬರಂಗಿಲ್ಲ ಸರ್, ಒಳಗೆ ಹೋಗ್ತಾವ ಗಾಡಿಗಳು ಎಲ್ಲ, ಎತ್ತುಗಳು ಗಾಡಿಗಳು ಎಲ್ಲ ಒಳಗೆ ಹೋಗ್ತಾವ. 6 ಅಡಿ ಒಳಗೆ ತೆಗೆದಿದ್ದಾರೆ, 6 ಅಡಿ ಒಳಗೆ 2.5 ಅಡಿ 3 ಅಡಿ ಆಗಲ್ಲ. ಇದು ನೇರವಾಗಿ ಯಾರಿಗೆ ಮಾಡ್ತಾ ಇದ್ರೆ ಯಾರ ಮೇಲೆ ಅಲಿಗೇಷನ್ ಇಷ್ಟು ಬೇಡ ಸರ್, ಅಂದ್ರೆ ರೈತರು ಬೇಡ ಅಂತ ರಾಜಕೀಯ ಒತ್ತಡ ಅವ್ರು ನಮ್ಮೂರಾಗ ಒಬ್ಬ ಇದ್ದಾನೆ ಸರ್, ಆತನಿಂದ ಒತ್ತಡ. ರಾಮಕೃಷ್ಣ ರೆಡ್ಡಿ ಎಲ್ಲ ಒತ್ತಡ. ನಂದು ನೋಡ್ಕೋಬೇಕು, ನಾನು ಇದನ್ನ ಬಿಡಬಾರ್ದು, ನಾನೆಲ್ಲ ಕೆಲಸ ಇದನ್ನ ನಿಂದಿರಿಸ್ಬೇಕು, ನಾನು ತೆಗಿಸ್ಬೇಕು ಎಂಬುದೈತಿ. ಆದ್ರೆ ಹಠ ಬಿಡದ ಇರತಕ್ಕಂಥ ಅಧಿಕಾರಿಗಳು ಪೊಲೀಸರ ಒಂದು ಸಮ್ಮುಖದಲ್ಲಿ, ಅಂದ್ರೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿ ಈ ಒಂದು ಕಾಮಗಾರಿಯನ್ನ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಾಕಷ್ಟು ರೈತರ ಒಂದು ವಿರೋಧ ಕೂಡ ವ್ಯಕ್ತ ಇರ್ತಕ್ಕಂಥದ್ದು. ಸುಮಾರು 1,29,00,000 ವೆಚ್ಚದಲ್ಲಿ ಈ ಒಂದು ಕುಡಿಯ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನು ನಡೀತಾ ಇದೆ. ಈಗಾಗಲೇ ಅದು ಕಾಮಗಾರಿ ಆಗಿರ್ತಕ್ಕಂಥದ್ದು. ಒಂದು ಕಾಲುವೆ ಮೂಲಕ ಸೀದಾ ಕೆರೆ ಕೂಡ ನೀರು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಅದನ್ನ ಬದಲಾವಣೆ ಮಾಡಿ ಡಿಪಿ ಅಂದ್ರೆ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆ ಒಂದು LLC ಕಾಲುವೆಯಿಂದ ಹೊಸ ಒಂದು ಮಾರ್ಗದ ಮೂಲಕ ಹೊಸ ಪೈಪ್ಲೈನ್ ಮಾಡ್ಲಿಕ್ಕೆ ಕೂಡ ಈಗ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಹಾಕಿರ್ತಕ್ಕಂಥ ಹಳೆ ಪೈಪ್ಗಳನ್ನ ತೆಗೆದು ಮತ್ತೆ ಹೊಸ ಪೈಪ್ಲೈನ್ ಕಾಮಗಾರಿಗೆ ಅವುಗಳನ್ನ ಅಳವಡಿಸಲಿಕ್ಕೆ ಕೂಡ ಅಧಿಕಾರಿಗಳು ಕೂಡ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ರೈತರ ವಿರೋಧ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಕಳೆದ 2 ಬೆಳೆಗಳು ಬೆಳೆಯಬೇಕಾಗಿದ್ದ ರೈತರು ಒಂದೇ ಬೆಳೆಗೆ ಅವಕಾಶ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಈಗ ಈ ರೀತಿಯಾದಂತಹ ಸಮಸ್ಯೆಗಳು ಪದೇ ಆದ್ರೆ ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಈಗಾಗಲೇ ನಾಟಿ ಕಾರ್ಯ ಮಾಡಲಿಕ್ಕೆ ಕೂಡ ಹೆಚ್ಚು ವಿಳಂಬ ಕೂಡ ಆಗಿದೆ. ಯಾಕಂದ್ರೆ ಈಗಾಗಲೇ ಸುಮಾರು ನಾಟಿ ಕಾರ್ಯ ಮಾಡಿ 1 ತಿಂಗಳ ಕಳೆಯಬೇಕಾಗಿತ್ತು. ಆದ್ರೆ ಜಲಾಶಯದಲ್ಲಿ ನೀರು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಈಗ ವಿಳಂಬವಾಗಿ ನಾಟಿ ಕಾರ್ಯ ಆರಂಭ ಮಾಡಿವಿ. ಇಂಥ ಸಂದರ್ಭದಲ್ಲಿ ಮತ್ತೆ ಈ ರೀತಿಯಾಗಿ ಅಧಿಕಾರಿಗಳು ಕಿರಿಕಿರಿ ಕೊಡ್ತಕ್ಕಂಥದ್ದು, ರೈತರಿಗೆ ಸಮಸ್ಯೆಯನ್ನ ಒಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಈ ಭಾಗದ ರೈತರ ಕೂಡ ಪ್ರಶ್ನೆ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮತ್ತು ಇಲ್ಲಿ ಗುತ್ತಿಗೆದಾರರನ್ನು ಸಮಾಧಾನ ಪಡಲಿಕ್ಕೆ ಯಾವುದೋ ಒಂದು ಲಾಭಕ್ಕಾಗಿ ಅಧಿಕಾರಿಗಳು ಇಷ್ಟೊಂದು ಪ್ರೆಜರ್ ಆಗಿ ಅಥವಾ ರಾಜಕೀಯ ಲಾಭಕ್ಕಾಗಿ ಈ ಒಂದು ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಅನ್ನೋ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲಿ ರೈತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿಯಲ್ಲಿ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ಈ ಭಾಗದ ರೈತರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.